ನಮಸ್ಕಾರ ವೀಕ್ಷಕರೇ, ಇರೋ ಚಾನೆಲ್ಗೆ ಸ್ವಾಗತ. ಇವತ್ತು ಸೌತೆಕಾಯಿ ತಂದಿದ್ರು ನಮ್ಮನೇಲಿ. ಸೌತೆಕಾಯಿ ಕಡುಬು ಮಾಡೋಣ ಅನ್ಕೊಂಡಿದೀನಿ. ಇದಕ್ಕೆ ಬೇಕಾಗೋ ವಸ್ತು ಏನಂತ ನೋಡೋಣ. ಮತ್ತೆ ಇದನ್ನ ಸೌತೆಕಾಯಿ ಕಡುಬು ಇದನ್ನ ಬಡೋರ್ ಕೇಕು ಅಂತ ಹೇಳ್ತಾರೆ. ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ನಮ್ ಕಡೆಗೆಲ್ಲ ಹಂಗೆ ಹೇಳ್ತಾರೆ. ಇದಕ್ಕೆ ಬೇಕಾಗೋ ವಸ್ತು 1 ಲೋಟ ಬೆಣ್ತಕ್ಕಿ, ರೇಷನ್ ಅಕ್ಕಿ ಆದ್ರೂ ನಡೀತದೆ. ಸಣ್ಣ ಉರಿಲಿ ಹುರ್ಕೊಳ್ಬೇಕು. ಗಮ್ಮ ಅಂತ ಪರಿಮಳ ಬರುವವರೆಗೆ ಸಣ್ಣ ಉರಿಲಿ ಅಕ್ಕಿಯನ್ನು ಹುರ್ಕೊಳ್ಬೇಕು. ನಂತರ ಮಿಕ್ಸಿಲಿ ಹಾಕಿ ಅಕ್ಕಿ ರವ ಆಗುವವರೆಗೂ ತರಿಯಾಗಿ ಅರ್ದ್ಕೊಳ್ಬೇಕು. ನೀರ್ ಹಾಕಬಾರ್ದು. ಈಗ ಸೌತೆಕಾಯಿ ಸಿಪ್ಪೆ ಮತ್ತು ಬೀಜನ ತೆಗೆದು ಸೌತೆಕಾಯಿಯನ್ನ ತುರಿದುಕೊಳ್ಬೇಕು. 1 ಲೋಟ ಅಕ್ಕಿಗೆ 3 ಲೋಟ ಸೌತೆಕಾಯಿ ತುರಿ, 1.5 ಲೋಟ ಬೆಲ್ಲ ಪುಡಿ ಮಾಡ್ಕೊಂಡದ್ದು, 1 ಲೋಟ ತೆಂಗಿನ ತುರಿ, ಚಿಟಿಕೆ ಅಡಿಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಸೇರಿಸಿ ಕಲ್ಸ್ಕೊಂಡಿರ್ಬೇಕು. 10 ರಿಂದ 12 ತಾಸು ನೆನೆಸಿಡ್ಬೇಕು. ಅದ್ರಲ್ಲೇ ಆ ನೀರೆಲ್ಲ ಇರುತ್ತಲ್ಲ, ಅದ್ರಲ್ಲೇ ಸೌತೆಕಾಯಿ ನೀರು ಇರ್ತದಲ್ಲ, ಅದು ಬಿಟ್ಕೊಳ್ತದೆ. ನೀರು ಸೇರಿಸೋ ಅಗತ್ಯ ಇಲ್ಲ. ಒಂದು ದಪ್ಪ ತಳದ ಪಾತ್ರೆ ತಗೊಂಡು ತುಪ್ಪ ಅಥವಾ ಎಣ್ಣೆ ಸೇರಿಸಿ ಮೇಲೆ ಬಾಳೆ ಎಲೆ ಅಥವಾ ಅರಿಶಿನ ಎಲೆಗಳನ್ನ ಪಾತ್ರೆಯಲ್ಲಿ ಚೆನ್ನಾಗಿ ಜೋಡಿಸಿ ಅದ್ರ ಮೇಲೆ ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಗ್ಯಾಸ್ ಉರಿ ಮಂದವಾಗಿರ್ಬೇಕು. ಮೇಲಿಂದ ಮುಚ್ಚಳ ಮುಚ್ಚಿ ಮುಚ್ಚಳದ ಮೇಲೆ ಬೆಂಕಿ ಕೆಂಡ ಹಾಕಿ 40 ನಿಮಿಷ ಬೇಯಿಸ್ಕೊಳ್ಬೇಕು. ಸೌತೆಕಾಯಿ ಕಡುಬು ರೆಡಿ. ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.